ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಗೆಜ್ಜೆಹಳ್ಳಿಯಲ್ಲಿ ಪರೀಕ್ಷಾ ಸ್ಫೂರ್ತಿ ವಿಚಾರಣಾ ಸಂಕೀರ್ಣ ಹಾಗೂ ಗುರುಗಳಿಗೆ ಗೌರವ ಸಮರ್ಪಣಾ ಸಮಾರಂಭ ನೆರವೇರಿದೆ. ರೈಟ್ಸ್ ಗೈನೆಟ್ಸ್ ಪದವಿ ಪೂರ್ವ ವಿಜ್ಞಾನ ಕಾಲೇಜಿನಲ್ಲಿ ನಡೆದ ಸಮಾರಂಭವನ್ನ ಪ್ರೊಫೆಸರ್ ಮಾರುತಿ ಸಿಡ್ಲಾಪುರ ಉದ್ಘಾಟಿಸಿದ್ರು. ಎಎಚ್ ಎಜುಕೇಶನಲ್ ಟ್ರಸ್ಟ್ ಅಧ್ಯಕ್ಷ ಹಾಜಿ ಅಬ್ದುಲ್ ಕರೀಂ ಭಾಗಿಯಾಗಿದ್ರು. ಇನ್ನು ತಾಲೂಕಿನ ಪ್ರೌಢಶಾಲೆಗಳ 60ಕ್ಕೂ ಹೆಚ್ಚು ಮುಖ್ಯೋಪಾಧ್ಯಾಯರು, ವಿಜ್ಞಾನ ಗಣಿತ ಶಿಕ್ಷಕರಿಗೆ ಗೌರವ ಸನ್ಮಾನ ಮಾಡಲಾಯಿತು. ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಪ್ರೊಫೆಸರ್ ಮಾರುತಿ ಸಿಡ್ಲಾಪುರ ಅವರು ಬದುಕನ್ನ ಪ್ರೀತಿಸುವ, ಕೌಟುಂಬಿಕ ಸಂಬಂಧಗಳನ್ನ ವೃದ್ಧಿಪಡಿಸಿಕೊಳ್ಳುವ ಸಾಮರ್ಥ್ಯದ ಚಿಂತನೆಗಳನ್ನ ಯುವ ಸಮುದಾಯದಲ್ಲಿ ಜಾಗೃತಿಗೊಳಿಸಬೇಕಿದೆ. ಈ ನಿಟ್ಟಿನಲ್ಲಿ ಪಾಲಕರು, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಬೇಕಾಗಿದೆ ಎಂದು ಸಲಹೆ ನೀಡಿದರು. ಇನ್ನು ಅಧ್ಯಕ್ಷ ವಹಿಸಿದ್ದ ಎಎಚ್ ಎಜುಕೇಶನಲ್ ಟ್ರಸ್ಟ್ ಅಧ್ಯಕ್ಷ ಹಾಜಿ ಅಬ್ದುಲ್ ಕರೀಂ ಮಾತನಾಡಿ, ಶಿಕ್ಷಣಕ್ಕಾಗಿ ದಾನ ಧರ್ಮ ಮಾಡಿ ಪ್ರೋತ್ಸಾಹಿಸುವುದು ಅತ್ಯಂತ ಪುಣ್ಯದ ಕಾರ್ಯ. ಅಂಕಪಟ್ಟಿಯಲ್ಲಿಯೇ ಶಿಕ್ಷಣ ಎಂಬ ಭಾವನೆ ಬಿಂಬಿತವಾಗುತ್ತಿದೆ. ಎಷ್ಟೇ ಪುಸ್ತಕದ ಜ್ಞಾನವಿದ್ರೂ ಬದುಕು ಕಟ್ಟಿಕೊಳ್ಳುವ ಶಿಕ್ಷಣ ಮಾರ್ಗದರ್ಶನ ಬೇಕೆಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ವ್ಯಾಪಾರಸ್ಥರಾಗಿ ನೀವು ಕಾಲಿಟ್ಟು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ರಿ. ಆಮೇಲೆ ಎಲ್ಲಾ ಮಕ್ಕಳು ಬಡವರಿಂದ ಹಿಡಿದು ಎಲ್ಲಾ ಜಾತಿ ವರ್ಗದವರು ಶಿಕ್ಷಣ ಪಡಿಬೇಕಂತ ಹೇಳಿ ಕಾಲೇಜು ಮತ್ತೆ LKG ಇಂಟರ್ನೂ ಸ್ಟಾರ್ಟ್ ಮಾಡಿದ್ವಿ. ಏನ್ ಹೇಳ್ಕೊಡ್ತೀವಿ ಸರ್? ನಾವು ನೋಡಿ, ಎಲ್ಲದಕ್ಕಿಂತ ದೊಡ್ಡ ಒಂದು ಆಸ್ತಿ ಅಂತಾರೆ ವಿದ್ಯಾಭ್ಯಾಸ. ವಿದ್ಯಾಭ್ಯಾಸ ಇದ್ದರೆ ಎಲ್ಲರೂ ಏನು ಬೇಕಾದ್ರೂ ಮಾಡ್ಬೋದು. ನಮ್ಮ ದೇಶದಲ್ಲಿ ಇವತ್ತು ಈ ವಿದ್ಯಾಭ್ಯಾಸನೇ ಭಾಳ ಮುಖ್ಯ. ಮತ್ತು ವಿದ್ಯಾಭ್ಯಾಸ ನಮಗೆ ಈಗ ಇಲ್ಲಾಂದರೆ ನಮಗೆ PU ಕಾಲೇಜ್ ಸೈನ್ಸ್ ಕಲಿಯಕ್ಕೆ ಒಂದು ಮಂಗಳೂರು, ಮೂಡುಬಿದ್ರೆ ಇಲ್ಲ ಧಾರವಾಡ ಆ ಕಡೆ ಹೋಗಬೇಕು. ಅಲ್ಲಿ ಭಾಳ ಖರ್ಚು ಬರ್ತದೆ. ನಮ್ಮಲ್ಲಿ ಸಣ್ಣ ದುಡ್ಡಿನಲ್ಲಿ, ಸಣ್ಣ ಖರ್ಚದಲ್ಲಿ, ಸಣ್ಣ ಫೀಸ್ನಲ್ಲಿ ನಾವು ವಿದ್ಯಾಭ್ಯಾಸ ಮಕ್ಕಳಿಗೆ ಕೊಡ್ತಾಯಿದ್ದೀವಿ. ಮತ್ತು ನಮ್ಮಲ್ಲಿ ಇದು ನಿಮ್ಮ ಲ್ಯಾಬ್ ಎಲ್ಲ ಭಾಳ ಚೆನ್ನಾಗಿದೆ, ಭಾಳ ದೊಡ್ಡದಾಗಿದೆ ಲ್ಯಾಬ್ಗಳು. ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಕಂಪ್ಯೂಟರ್ ಲ್ಯಾಬು ಮತ್ತು ನಮ್ಮ ಇದು ಲೈಬ್ರರಿ ಭಾಳ ಚೆನ್ನಾಗಿದೆ. ನಾವು ಯಾಕೆ ಉತ್ತಮ ಗುಣಮಟ್ಟ ಕೊಡ್ಬೇಕಂತೇಳಿ ಲೆಕ್ಕ ಹಾಕಿದ್ದೇವೆ ಅಂತ ಹೇಳಿದರೆ, ಇಲ್ಲಿ ಜನರಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕಂತ ಹೇಳಿ ನಾವು ಮನಸ್ಸು ಮಾಡಿದ್ದೀವಿ. ನಮಗೆ ಸಿರ್ಸಿಯಲ್ಲಿ ಹೇಳ್ತಾರೆ ಎಲ್ಲರೂ, ನೀವು ಇಲ್ಲಿ ಮಾಡಬೇಕಾಯ್ತು, ಅಲ್ಲಿ ಯಾಕೆ ಮಾಡಿದ್ರಿ ಅಂತ. ನಮಗೆ ಹಾನಗಲ್ ಮೇಲೆ ಪ್ರೀತಿ ಭಾಳ. ಇಲ್ಲಿ ಜನರಿಗೆ ವಿದ್ಯಾಭ್ಯಾಸ ವಂಚಿತರಾಗಿದ್ದಾರೆ. ಮುಂದೆ ಹೋಗಿ ಭಾಳ ದೊಡ್ಡ ದುಡ್ಡು ಕೊಟ್ಟು ಕಲಿಯೋಕ್ಕೆ ಆಗೋದಿಲ್ಲ. ಮಂಗಳೂರಿನಲ್ಲಿ ಈಗ ಎಕ್ಸ್ಪೋರ್ಟಿಗೆಲ್ಲ ಹೋದರೆ 5.5 ಲಕ್ಷ 5 ಲಕ್ಷ ಹಿಂಗೆಲ್ಲ ಕೊಡಬೇಕು. ಬೇರೆ ಎಲ್ಲ ಕಡೆನೂ ಜಾಸ್ತಿ ಇದೆ. ನಮ್ಮದು ಸಣ್ಣ ಒಂದು ದುಡ್ಡಿನಲ್ಲಿ ನಾವು ವಿದ್ಯಾಭ್ಯಾಸ ಕೊಡೋಕ್ಕೆ ಇಚ್ಛೆ ಪಟ್ಟಿದ್ದೀವಿ. ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪ್ರವೇಶ ಕೊಡ್ತೀವಿ. ಹೌದು, ಕೊಡ್ಲೇಬೇಕು. 95% ಮೇಲೆ ಬಂದರೆ ನಾವು ಫ್ರೀ ಸೀಟ್ ಕೊಡ್ತೀವಿ. ವಿದ್ಯಾರ್ಥಿಗಳಿಗೆ ಅಥವಾ ಎಷ್ಟೇ ವಿದ್ಯಾರ್ಥಿ ಅದು ಫಸ್ಟ್ ಬಂದವರು ಫಸ್ಟ್ ಚಾನ್ಸ್ ಕೊಡ್ತೀವಿ. ನಾವು ಫಸ್ಟ್ ಚಾನ್ಸ್ ಕೊಡ್ತೀವಿ. ನಮ್ಮ ಮೊಮ್ಮಕ್ಕಳು 4 ಜನ MBBS ಓದಿ, ಒಬ್ಬರು MRCP ಮಾಡ್ತಾರೆ, ಒಬ್ಬರು ಇಂಟರ್ನ್ಶಿಪ್ ಮಾಡ್ತಾ ಇದ್ದಾರೆ, ಒಬ್ಬರು ಫೈನಲ್ ಇಯರ್ MBBS, ಒಬ್ಬರು ಡೆಂಟಿಸ್ಟ್ ಇದ್ದಾರೆ. ಅವರಿಗೆ ನಾವು ಇಲ್ಲಿ ಹಾನಗಲ್ಲಲ್ಲಿ ಒಂದು ಹಾಸ್ಪಿಟಲ್ ಮಾಡಬೇಕಂತ ಭಾಳ ಇಚ್ಛೆ ಪಟ್ಟಿದ್ದೀವಿ. ದೇವರದು ಪೂರ್ತಿ ಆಗಲಿ ಅಂತ ನಾವು ದೇವರ ಹತ್ರ ಬೇಡ್ತೀವಿ. ನೀವು ಆಶೀರ್ವಾದಗಳು ಮಾಡಿ. ರೈಟ್ ಗೈಡೆನ್ಸ್ PU ಕಾಲೇಜ್ ಗೆಜ್ಜೆಹಳ್ಳಿ ಹಾನಗಲ್ ಭಾಳ ವಿಶಾಲವಾದಂಥ ಒಂದು ಕಟ್ಟಡ. 1,60,000 ಸ್ಕ್ವೇರ್ ಫೀಟ್ನ ಈ ಒಂದು ಕಟ್ಟಡ. ಒಳ್ಳೆಯ ಫೆಸಿಲಿಟೀಸ್, ಒಳ್ಳೆಯ ಫ್ಯಾಕಲ್ಟೀಸ್, ಒಳ್ಳೆಯ ಲ್ಯಾಬ್ ಎಲ್ಲವೂ ಚೆನ್ನಾಗಿದೆ. ಸುಮಾರು 2,000 ವಿದ್ಯಾರ್ಥಿಗಳಿಂದ ತುಂಬಿ ತುಳುಕಬೇಕಾದಂಥ ಈ ಒಂದು ಕಾಲೇಜು, ಅದು ತುಂಬಿ ತುಳುಕಲಿ, ವಿದ್ಯಾರ್ಥಿಗಳಿಗೆ ಒಂದು ಉಜ್ವಲ ಭವಿಷ್ಯ ಸಿಕ್ಕತಕ್ಕಂತಹ ಒಂದು ಮಂದಿರ ಇದಾಗಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಥ್ಯಾಂಕ್ ಯು. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.